ಯೋಗ ಮತ್ತು ಹಿಂದೂ ಧಾರ್ಮಿಕ ವಿಧಿಗಳಲ್ಲಿ ಇದು ಆಧ್ಯಾತ್ಮಿಕ ಗುರಿಗಳನ್ನು ತಲುಪಲು ತೆಗೆದುಕೊಳ್ಳುವ ಒಂದು ಪವಿತ್ರವಾದಂಥ ನಿರ್ಣಯಾತ್ಮಕ ಕಾರ್ಯವಾಗಿದೆ. ನಿರ್ಣಯ ಅಂದ್ರೆ ಏನು? ನಿರ್ಣಯಾತ್ಮಕ ಅಂದ್ರೆ ಅಂತಿಮ ಒಂದು ಕಾರ್ಯೋನ್ಮುಖವಾದಂಥ ಒಂದು ಅಬ್ಜೆಕ್ಟಿವ್ ಆಗಿದೆ ಅಂತ ಹೇಳಿ ನಾವು ಕಂಡುಕೋಬಹುದು ಮಾಸ್ಟರ್ಸ್. ಈ ಒಂದು ಸಂಕಲ್ಪಕ್ಕ ಎರಡು ಪ್ರಮುಖ ಅಂಶಗಳನ್ನು ನಾವು ಗಮನಿಸಬೇಕಿಲ್ಲ. ಒಂದು ದೃಢತೆ ಮತ್ತು ಏಕಾಗ್ರತೆ. ಸಂಕಲ್ಪಕ್ಕೆ ಯಾವಾಗಲೂ ದೃಢತೆ ಮತ್ತು ಏಕಾಗ್ರತೆ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ. ಮತ್ತ ಪವಿತ್ರವಾದ ಘೋಷಣೆ, ಅನೌನ್ಸ್ಮೆಂಟ್. ಆ ಸಂಕಲ್ಪ ಹೆಂಗಿರ್ಬೇಕಂದ್ರ ಅದು ಸದಾ ನಮ್ಮನ್ನ ಎಚ್ಚರ ಸ್ಥಿತಿ ಒಳಗಿರ್ಬೇಕು. ಘೋಷಣೆ ಮಾಡ್ಬೇಕು, ನಾವು ಅದನ್ನ ಘೋಷಣೆ ಮಾಡ್ಕೋಬೇಕು. ನಮ್ಮಷ್ಟಕ್ಕೆ ನಾವು ಅದನ್ನ ಆತ್ಮನಲ್ಲಿ ಘೋಷಣೆ ಆಗ್ಬೇಕು, ಬಹಿರಂಗನೂ ಆಗ್ಬೇಕದು. ಅಂದ್ರ ನಮ್ಮ 72,000 ನರನಾಡಿಗಳೊಳಗೂ ಅದು ಏನಾಗಬೇಕು? ಪ್ರತಿಧ್ವನಿ ಆಗ್ಬೇಕು. ಪ್ರತಿದಿನನೂ ಕೂಡ, ಪ್ರತಿ ಸೆಕೆಂಡು ಕೂಡ, ಪ್ರತಿ ನಿಮಿಷನೂ ಕೂಡ. ಅಂದ್ರೆ ಜಾಗೃತ ಸ್ಥಿತಿ ಒಳಗದು ಇರ್ಬೇಕಾದ್ರ ಈ ಎಲ್ಲಾ ಅಂಶಗಳು ಬೇಕಾಗ್ತಾವ ಮಾಸ್ಟರ್ಸ್. ಉದಾಹರಣೆಗೆ, ಯಾವುದೇ ಒಂದು ಪೂಜಾ ಕಾರ್ಯದ ಮೊದಲು ಆ ಕಾರ್ಯವನ್ನು ಯಶಸ್ವಿ ಆಗ್ಲಿಕ್ಕೆ ಅಥವಾ ಆ ಕಾರ್ಯವನ್ನು ಪೂರ್ಣಗೊಳಿಸಲಿಕ್ಕೆ ನಾವು ಪೂರ್ಣಗೊಳಿಸುತ್ತೇವೆ ಎಂದು ತೆಗೆದುಕೊಳ್ಳುವ ಒಂದು ದೃಢವಾದ ನಿರ್ಧಾರಕ್ಕೆ ಏನಂತೀವಿ ನಾವು? ಸಂಕಲ್ಪ ಅಂತ ಕರಿತೀವಿ. ನೋಡ್ರಿ, ಸಂಕಲ್ಪವನ್ನ ನಮ್ಮ ಆಲೋಚನೆಗಳು ಮತ್ತು ನಮ್ಮ ಕಾರ್ಯಗಳನ್ನ ಆಳವಾದ ನಿರೀಕ್ಷೆಗಳಿಗೆ, ಗ್ರಾಸ್ ರೂಟ್ ಲೆವೆಲ್ಗೆ ಹೋಗ್ಬೇಕದು. ಆತ್ಮನ ಗ್ರಾಸ್ ರೂಟ್ ಲೆವೆಲ್ಗೆ ಅಂದ್ರ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ರೆಕಾರ್ಡ್ ಆಗ್ಬೇಕದು. ಗ್ರಾಸ್ ರೂಟ್ ಲೆವೆಲ್ಗೆ ಹೋಗಿ ಅದೇನ್ ಮಾಡ್ಬೇಕು? ಜೋಡಿಸಲು ಸಂಕಲ್ಪ ಸಹಾಯ ಮಾಡುತ್ತದೆ. ಅಂದ್ರ ಮಾತ್ರ ನಮ್ಗ ಏಳಿರಿ, ಎದ್ದೇಳಿರಿ, ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಅನ್ನುವಂತ ಸ್ಟೇಟ್ಮೆಂಟ್ ಸ್ವಾಮಿ ವಿವೇಕಾನಂದರು ಹೊರಡಿಸಿದಂತ ಸ್ಟೇಟ್ಮೆಂಟ್ ಇವತ್ತಿಗೂ ಕೂಡ ತನ್ನ ಮಾರ್ಧನಿಸ್ತಾ ಇದೆ. ವಿದ್ಯಾರ್ಥಿಗಳಲ್ಲಿ, ದೇಶವನ್ನ ಆಡಳಿತ ಮಾಡುವಂತ ನಾಯಕರಲ್ಲಿ, ಎಲ್ಲರಲ್ಲೂ ನಮ್ಮಲ್ಲಿ ಏನಾಗ್ತಾ ಇದೆ? ಅದು ಪ್ರತಿಧ್ವನಿ ಆಗ್ತಾ ಇದೆ. ಅಂದ್ರ ಆ ರೀತಿ ಅದು ರೆಕಾರ್ಡ್ ಆಗ್ಬೇಕು ಅಂತ ಹೇಳ್ತಾರೆ. ನೋಡ್ರಿ, ಆಧ್ಯಾತ್ಮಿಕ ಮಾರ್ಗದೊಳಗೆ ಸಂಕಲ್ಪ ಅಂತಂದ್ರೆ ನಾವು ಸಂಕಲ್ಪದ ಒಂದು ಇಂಟ್ರೊಡಕ್ಷನ್ ದಲ್ಲಿ ಇದ್ದೀನಿ ನಾನು ಮಾಸ್ಟರ್ಸ್. ನೋಡ್ರಿ, ನಾವು ಪೂಜಾ ಕೈಂಕರ್ಯ ಮಾಡೋ ಮುಂದಾಗ ಯಾವ್ದಾದ್ರು ಒಂದು ದೇವತಾ ಕಾರ್ಯಕ್ಕೆ ಹೋದಾಗ, ದೇವಸ್ಥಾನಕ್ಕೆ ಹೋದಾಗ ಸಂಕಲ್ಪ ಮಾಡ್ರಿ ಅಂತ ಹೇಳ್ತೀವಿ ನಾವು. ನೋಡ್ರಿ, ಅದೊಂದು ನಾನು ಓದಿ ಹೇಳ್ಬಿಡ್ತೀನಿ ನಿಮಗ. ನಾನು ಪುರೋಹಿತ ಅಲ್ಲ. ನೋಡ್ರಿ, ಶುಭೇನ ಮುಹೂರ್ತ ಆದ್ಯ ಬ್ರಹ್ಮಣಃ ದ್ವಿತೀಯ ಪ್ರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತ ವರ್ಷೆ ಭರತಖಂಡೆ ಗೋದಾವರಿಯಾಂ ದಕ್ಷಿಣ ತೀರೆ ಶಾಲಿವಾಹನ ಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯವಹಾರಿಕೆ ಚಂದ್ರಮಾನೆ ವಿಭವಾದಿ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ಡ್ಯಾಶ್ ಡ್ಯಾಶ್ ನಾಮ ಸಂವತ್ಸರೆ ದಕ್ಷಿಣಾಯನೆ ಡ್ಯಾಶ್ ಡ್ಯಾಶ್ ಋತು ಡ್ಯಾಶ್ ಡ್ಯಾಶ್ ಮಾಸೆ ಶುಕ್ಲ ಕೃಷ್ಣ ಪಕ್ಷೆ ತಿಥಿಯಾಂ ಡ್ಯಾಶ್ ಡ್ಯಾಶ್ ಯುಕ್ತಾಂ ಶುಭ ನಕ್ಷತ್ರ ಶುಭ ಯೋಗ ಶುಭ ಕರ್ಣ ಏವ ಗುಣ ವಿಶೇಷಣ ವಿಶಿಷ್ಟಾಂ ಶುಭ ತಿಥೌ ಅಷ್ಟಾಕಂ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಅಭಯ ಆಯುರಾರೋಗ್ಯ ಆಶ್ಚರ್ಯ ಅಭಿವೃದ್ಧರ್ಥಂ ಸಮಸ್ತ ದುರಿತೋಪಶಾರ್ಥಂ ಸಮಸ್ತ ಸನ್ಮಂಗಳಾರ್ಥಂ ಸಮತ್ ಅಭ್ಯುದಯಾರ್ಥಂ ಚ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುಷ್ಪಾರ್ಥಂ ಯಾವ ಶಕ್ತಿ ಧ್ಯಾನ ವಾಹನಾದಿ ಷೋಡೋಪಚಾರ ಪೂಜಾಂ ಕರಿಷ್ಮೆ ಅಂತ ಹೇಳಿ ನಮ್ಮ ಪುರೋಹಿತರು ನಮ್ಗೆ ಸಂಕಲ್ಪವನ್ನು ಮಾಡೋದನ್ನ ತಾವೆಲ್ಲ ಗಮನಿಸ್ತೀರಿ. ನೋಡ್ರಿ, ಇದು ಋಷಿ ಮಾರ್ಗದೊಳಗ ನಾವು ಪ್ರತಿದಿನ ಮಾಡ್ತಾ ಇದ್ವಿ. ಇದನ್ನ ನಾವು ಋಷಿ ಮಾರ್ಗದೊಳಗ ಪ್ರತಿದಿನದ ನಕ್ಷತ್ರವನ್ನೆಲ್ಲ ಹೇಳ್ಬಿಟ್ಟು ಗುರು ಅಮರ ಅವರು ಬೋಧಿಸ್ಯಾರ. ಪ್ರಪ್ರಥಮ ಬಾರಿಗೆ ಋಷಿ ಮಾರ್ಗದೊಳಗೆ ಎವ್ರಿ ಡೇ ಆಧ್ಯಾತ್ಮಿಕ ವ್ಯಕ್ತಿಗಳು ಇದನ್ನ ನಾವು ಫಾಲೋ ಮಾಡ್ತಾ ಇದ್ವಿ. ಆದ್ರೆ ನಾನ್ ತಪ್ತಾ ಇದ್ದೀನಿ. ಆದ್ರೆ ಫಾಲೋ ಮಾಡ್ಬೇಕು ನಮ್ಮ ಋಷಿ ಮಾರ್ಗದಲ್ಲಿ.
ಎವ್ರಿಡೇ ನಕ್ಷತ್ರ ಅವನ್ನೆಲ್ಲ ಹೇಳ್ಬೇಕಂತ ನಮ್ಮ ಋಷಿ ಮಾರ್ಗದಲ್ಲಿ ಇದು ಒಂದು ನೀತಿ ಸಂಹಿತೆ. ಬರೀ ದೇವಸ್ಥಾನಕ್ಕೆ ಹೋದಾಗಲ್ಲ, ಅರ್ಲಿ ಇನ್ ದ ಮಾರ್ನಿಂಗು ಇದನ್ನ ಮಾಡುವಂತ ಒಂದು ಋಷಿ ಸಂಸ್ಕೃತಿ ನಮ್ಮಲ್ಲದ ಮಾಸ್ಟರ್ಸ್. ಹಂಗಾಗಿ ಮಾಸ್ಟರ್ಸ್ ಈ ಸಂಕಲ್ಪದ ಒಂದು ಇಂಟ್ರೊಡಕ್ಷನ್ ನಾವು ತೆಗೆದುಕೊಳ್ತಾ ಇದ್ವಿ. ನೋಡ್ರಿ ಮಾಸ್ಟರ್, ಸಂಕಲ್ಪಗಳಿಗೆ ಶಕ್ತಿಗಳದವು. ಈ ಸಂಕಲ್ಪಗಳು ಸುಮ್ನೆ ಇಲ್ಲ. ಈಗ ಬಟನ್ ಆನ್ ಮಾಡಿದ್ರೆ ಲೈಟ್ ಆನ್ ಆಗತ್ ನೋಡ್ರಿ ಮಾಸ್ಟರ್ಸ್, ಅರುಣ ಮಾಸ್ಟರ್ಸ್. ಆಫ್ ಮಾಡಿದ್ರ ಲೈಟ್ ಆಫ್ ಆಗುತ್ತ, ಬಟನ್ ಆಫ್ ಮಾಡಿದ್ರ. ಹಂಗ ಸಂಕಲ್ಪಗಳಿಗೆ ಚಾಲನಾ ಶಕ್ತಿ ಅದ. ಸಂಕಲ್ಪಗಳು ಸುಮ್ಮನೆ ಅಲ್ಲವು, ಒಂಥರ ಕರೆಂಟ್ ತರ ಪ್ರವಾಹದ ಮಾದರಿಯಲ್ಲಿ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತವು. ಉದಾಹರಣೆಗೆ ಚಾಣಕ್ಯನ ಸಂಕಲ್ಪವನ್ನು ಗಮನಿಸ್ರಿ ನೀವು. ಚಾಣಕ್ಯನ ಮೌರ್ಯ ಸಾಮ್ರಾಜ್ಯದೊಳಗ ಧನನಂದನ ನಂದ ವಂಶದೊಳಗ ಅವನಿಗೆ ಅವಮಾನ ಮಾಡಿರ್ತಾರ. ಅವಮಾನ ಮಾಡಿದಾಗ ನಿಮ್ಮ ರಾಜ್ಯವನ್ನೇ ನಿರ್ವಂಶ ಮಾಡ್ತೀನಿ ಅಂತ ಏನ್ ಮಾಡ್ತಾನ, ಸಂಕಲ್ಪವನ್ನು, ಚಾಣಕ್ಯ ಸಂಕಲ್ಪವನ್ನು ತೊಡ್ತಾನ. ಚಾಣಕ್ಯ ತನ್ನ ಸಂಕಲ್ಪವನ್ನು ತೊಡ್ತಾನ. ಆ ಪ್ರಕಾರ ನಂದ ವಂಶವನ್ನು ನಿರ್ಣಾಮ ಮಾಡ್ತಾನ, ತನ್ನ ಜುಟ್ಟನ್ನ ಬೀಸ್ತಾನ. ನೋಡಿ, ಸಂಕಲ್ಪಕ್ಕೊಂದು ದೊಡ್ಡ ಉದಾಹರಣೆ. ಆಮೇಲೆ ದ್ರೌಪದಿ ಒಂದ್ ಸಂಕಲ್ಪ ಮಾಡ್ತಾಳ, ಊರು ಭಂಗ, ದುರ್ಯೋಧನನ ತೊಡೆ ಭಂಗ. ಊರು ಭಂಗ ಅಂತ ಕರೀತಾರ ಅದನ್ನ, ರನ್ನನ ಗದಾ ಯುದ್ಧದೊಳಗೆ ಬರುತ್ತ ನೋಡ್ರಿ. ದ್ರೌಪದಿಯ ಸಂಕಲ್ಪ ಅಂದ್ರ ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ ನಿಮಗ. ಆಮೇಲೆ ಕೃಷ್ಣ ಧರ್ಮವನ್ನು ಉಳಿಸ್ಲಿಕ್ಕೆ ಸಂಕಲ್ಪವನ್ನು ಮಾಡ್ಯಾನ. ಮಹಾಭಾರತದೊಳಗ ಧರ್ಮವನ್ನು ಉಳಿಸೋ ಸಲುವಾಗಿ ಹಲವಾರು ಸಂಕಲ್ಪಗಳನ್ನು ಮಾಡ್ಕೊಂಡು ಬರ್ತಾನ. ಧರ್ಮವನ್ನ ರಕ್ಷಣೆ, ಧರ್ಮೋ ರಕ್ಷಿತೋ ರಕ್ಷಿತ ಸಲುವಾಗಿ ಸಂಕಲ್ಪಗಳನ್ನು ಮಾಡಿದ್ದನ್ನ ನೋಡ್ತೀವಿ ನಾವು. ಪ್ರಚಲಿತ ಉದಾಹರಣೆ ನಿಮ್ಗೆ ಗಮನಕ್ಕೆ ತರುವುದಾದ್ರೆ ಮಾಸ್ಟರ್ಸ್, ನಿಮ್ಗೆ IPS ನಿವೃತ್ತ ಅಧಿಕಾರಿಯಾದ ಸಾಂಗ್ಲಿಯಾನ್ ಬಗ್ಗೆ ತಮಗೆಲ್ಲ ಗೊತ್ತಿರುತ್ತ ಅನ್ಕೊಂಡಿನಿ ನಾನು. ಸಾಂಗ್ಲಿಯಾನ್ ಅವರು SP ಆಗಿದ್ರು ಕರ್ನಾಟಕ ಕೆಡರ್ನಲ್ಲಿ. ಅವರು ಟಿಬೇಟ್ ಮೂಲದವರು. SP ಸಾಂಗ್ಲಿಯಾನ್ ಅಂತೇಳಿ ಶಂಕರ್ನಾಗ್ ಅವರು 2 ಚಿತ್ರಗಳನ್ನು ಕೂಡ ಅವ್ರು ಮಾಡಿದ್ರು, ಅವರ ಜೀವನ ಚರಿತ್ರೆಯನ್ನು ಆಧಾರವಾಗಿ ಇಟ್ಕೊಂಡ್ರು. ನೋಡ್ರಿ, ಸಾಂಗ್ಲಿಯಾನ್ ಅವರು ನಿಜವಾದ ಸಾಂಗ್ಲಿಯಾನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. HT ಸಾಂಗ್ಲಿಯಾನ್ ಅವರ ಹೆಸರು SP ಸಾಂಗ್ಲಿಯಾನ್ ಅಂತೇಳಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರು. ನೋಡ್ರಿ, ಅವರು IPS ಸೆಲೆಕ್ಷನ್ ಆಗ್ತಾರ. IPS ಗೆ ಸೆಲೆಕ್ಷನ್ ಆದಾಗ ನೋಡ್ರಿ, ಅವ್ರ ಹೈಟ್ ಬಂದು 5 ಫೂಟ್ಕ್ಕಿಂತ ಕಡಿಮೆ ಅದಾರ. ಅವ್ರು ಹೆಚ್ಚು ಕಡಿಮೆ. ಅವ್ರು ಹೋಗಿ ಏನ್ ಮಾಡ್ತಾರ, ಯೇಸು ಚರ್ಚಿಗೆ ಹೋಗ್ತಾರ. ಚರ್ಚಿಗೆ ಹೋಗ್ಬಿಟ್ಟು ಭಗವಾನ್ ಯೇಸು, ಜೀಸಸ್ ಯೇಸುವಿನಂತೆ ಹೋಗಿ ಪ್ರೇಯರ್ ಮಾಡ್ತಾರ. ಪ್ರಪ್ರಥಮವಾಗಿ IPS ಸೆಲೆಕ್ಷನ್ ಆದ್ಮೇಲೆ ಅಧಿಕಾರ ತೆಗೆದುಕೊಳ್ಳೋಕ್ಕಿಂತ ಮೊದಲು ಅವ್ರ ಏನ್ ಮಾಡ್ತಾರ, ಚರ್ಚಿಗೆ ಹೋಗ್ಬಿಟ್ಟು ಜೀಸಸ್ ಜೊತೆ ಮಾತಾಡ್ತಾರ. ಏನಂತ ಪ್ರಾರ್ಥನೆ ಮಾಡ್ತಾರ, ಸಂಕಲ್ಪ ಮಾಡ್ತಾರ ಅವರು. ಅಲ್ಲ ಪ್ರಭು, ನಾನ್ ನೋಡಿಯ ಚೋಟ್ ಇದ್ದೀನಿ. IPS ಅಂದ್ರೆ SP ಪೋಸ್ಟ್ ಅಂದ್ರೆ ಅದು ತುಂಬಾ ಧೈರ್ಯಶಾಲಿಗಳು ಬೇಕದಕ್ಕ ಆ ಪೋಸ್ಟಿಗೆ. ಮತ್ತ ಆ ಪೋಸ್ಟಿಗೆ ಹೆಂಗಿರ್ಬೇಕಂತಂದ್ರ ಆಜಾನುಬಾಹ ಶರೀರ ಇರಬೇಕು. ಈ ರೀತಿ ಪರಿಕಲ್ಪನೆ ಐತೆ ಅದಕ್ಕ. ನನ್ನನ್ನು ಆ ಪೋಸ್ಟಿಗೆ ಸೆಲೆಕ್ಷನ್ ಮಾಡಿಯಲ್ಲ, ಆ ಪೋಸ್ಟಿಗೆ ನಾನು ನ್ಯಾಯವನ್ನು ಕೊಡ್ತೀನ. ನಾನು ಭಗವಾನ್ ಯೇಸು ಅವರೇ, ನಾನು ನ್ಯಾಯವನ್ನು ಒದಗಿಸ್ತೀನ ಅಂತ ಹೇಳಿ ಏನ್ ಮಾಡ್ತಾರ ಅವರು. ಅಲ್ಲಿ ಹೋದಾಗ ಅವರು ಅಭಯ ಹಸ್ತವನ್ನು ನೀಡ್ತಾರಂತ ಭಗವಾನ್ ಯೇಸು ಅವ್ರವ್ರಿಗೆ. ಅವ್ರು ಹೇಳ್ಕೊಂಡಾರ ಒಂದ್ ಕಡೆ ಸಾಂಗ್ಲಿಯಾನ್ ಅವರು. ನೋಡ್ರಿ, ಆಮೇಲೆ ಅವರು ಯಾರು ಅಷ್ಟು ಆ ಸಾಂಗ್ಲಿಯಾನ್ ಅವರು ಆ ಪ್ರೇಯರ್ ಮಾಡಿದ ನಂತರ, ಸಂಕಲ್ಪ ಮಾಡಿದ ನಂತರ ಅವ್ರು ರಿಟೈರ್ಡ್ ಆಗುವವರೆಗೂ ಕೂಡ ಅವರನ್ನ ಇಡೀ ಕರ್ನಾಟಕದ ಜನತೆ, ಇಡೀ ಭಾರತದ ಒಂದು ಪೊಲೀಸ್ ಇಲಾಖೆಗೊಳಗ ದೊಡ್ಡ ಹೆಸರನ್ನು ಮಾಡಿದ್ರು ಅವರು. SP ಸಾಂಗ್ಲಿಯಾನ್ ಅವರು. ನೋಡ್ರಿ, ಸಂಕಲ್ಪಕ್ಕ ಎಂತ ಶಕ್ತಿ ಐತೆ ಅನ್ನೋದಕ್ಕ ಲೈವ್ ಆಗಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಜೀವನದಲ್ಲಿ ಲೈವ್ ಆಗಿ ಬಂದ್ ಹೋದ್ ಅವರ ಸಾಹಸಗಳು, ಅವರ ಪ್ರಾಮಾಣಿಕತೆ, ಪಾರದರ್ಶಕತೆಗಳ ಆಧಾರದ ಮೇಲೆ ದಿವಂಗತ ಶಂಕರ್ನಾಗ್ ಅವರು ಅದನ್ನ ಅಭಿನಯ ಮಾಡಿ ಅಂತ ತೋರಿಸಿದ್ರು. ತಾವು ಗಮನಿಸ್ಬೇಕು. ಅಂದ್ರ ಸಂಕಲ್ಪ ಆ ರೀತಿ ಇರ್ಬೇಕು ನಮಗ. ಅವ್ರು ಯೇಸುವಿನ ಹತ್ರ ಮಾಡಿದಾಗ ಯೇಸು ಅಭಯಹಸ್ತವನ್ನು ನೀಡ್ತಾರೆ ಚರ್ಚ್ನಲ್ಲಿ. ಅವ್ರು ರಿಟೈರ್ಡ್ ಆಗುವವರೆಗೂ ಕೂಡ ಆ ಪೋಸ್ಟಿಗೆ ತಕ್ಕದಾಗೆ ವರ್ತಿಸುವುದನ್ನ ನೋಡ್ತೀವಿ. ಆಮೇಲೆ ಇನ್ನೊಂದು ಉದಾಹರಣೆ ಕೊಡುದಾದ್ರೆ, ಶಂಕರ್ ಬಿದಿರಿ ಅಂತ ಹೇಳಿ ನಮ್ ಕಡೆಯವ್ರು ನೋಡ್ರಿ, ಬಾಗಲಕೋಟೆ ಕಡೆಯವ್ರು, ಅವ್ರು ಶಂಕರ್ ಬಿದಿರಿ ಅಂತ ಹೇಳಿ ನಿವೃತ್ತ IPS ಅಧಿಕಾರಿಗಳು ಕೂಡ. ಅವರು ಕೂಡ ನೋಡ್ರಿ, ಒಂದು ಸಂದರ್ಶನದಾಗ ಹೇಳ್ತಾ ಇದ್ರು ಅವರು, ನಾನ್ ಲಿಂಗ ಪೂಜೆ ಮಾಡಿಬಿಟ್ಟು ನಾನು ಕರ್ತವ್ಯಕ್ಕೆ ಹೋಗ್ಬಿಟ್ನಂದ್ರ
ನಾನು ಕರ್ತವ್ಯವೇ ದೇವ್ರಂತ ಕೆಲಸ ಮಾಡ್ತಾ ಇದ್ದೆ. ನೋಡ್ರಿ ಅವರು ಎಲ್ಲದ್ರಾಗೂ ಯಶಸ್ವಿ ಆದ್ರು. ಅಂದ್ರ ಸಂಕಲ್ಪಕ್ಕ ಆ ಶಕ್ತಿ ಇರುವುದನ್ನ ನಾವು ನೋಡ್ತೀವಿ ಮಾಸ್ಟರ್ಸ್. ಆಮೇಲೆ ಒಂದು ಪ್ರಚಲಿತ ಉದಾಹರಣೆ ತಮ್ಮ ಗಮನಕ್ಕೆ ತರುವುದಾದ ಸಂಕಲ್ಪದ ಕುರಿತು 2047ಕ್ಕೆ ವಿಕಸಿತ ಭಾರತ ಅಂತೇಳಿ ನರೇಂದ್ರ ಮೋದಿ ಅವರು, ಗೌರವಾನ್ವಿತ ನರೇಂದ್ರ ಮೋದಿ ಅವರು, ಪ್ರಸ್ತುತ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು 2047ಕ್ಕೆ ವಿಕಸಿತ ಭಾರತ ಅಂತ ಹೇಳಿ ಒಂದು ಸಂಕಲ್ಪವನ್ನು ಮಾಡ್ಯಾರ. ನೋಡ್ರಿ ಅವ್ರ ಸಂಕಲ್ಪವನ್ನು ಮಾಡ್ಯಾರ, ಅದನ್ನ ಸ್ಟೆಪ್ ಬೈ ಸ್ಟೆಪ್ ನೀವೇ ಗಮನಿಸ್ತೀರಿ. ದೇಶ ಬದಲಾವಣೆ ಆಗ್ತಾ ಇದೆ ನೋಡ್ರಿ ಸಂಕಲ್ಪಕ್ಕ. ಅಂದ್ರ ಒಂದು ದೇಶದ ಪ್ರತಿನಿಧಿಯಾಗಿ ಮಾಡ್ತಾ ಇದ್ದಾರೆ ನೋಡ್ರಿ ದೇಶ, ಭಾರತ ದೇಶ 3ನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿತು. ನಿನ್ನೆ ಪತ್ರಿಕಾ ವರದಿಗಳನ್ನು ನೋಡಿದಾಗ ದೇಶ 3ನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿತು, ಜಪಾನನ್ನ ಹಿಂದಿಕ್ತಾ ಇದೆ. ಇದಕ್ ಕಾರಣ ಏನಂದ್ರ ಸಂಕಲ್ಪ ಶಕ್ತಿಗಳು. ಅಂದ್ರ ನಾವು ಯಾವ ಕ್ಷೇತ್ರದೊಳಗ ನಾವು ಏನನ್ನ ಅನ್ಕೊಂತೀವಲ್ಲ ಅದ್ರ ತಕ್ಕ ಕಾರ್ಯಗಳನ್ನ ಅದು ಏನ್ ಮಾಡುತ್ತೆ, ಸಂಕಲ್ಪ ಶಕ್ತಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿರುವುದನ್ನ ನೋಡ್ತೀವಿ ನಾವು ಮಾಸ್ಟರ್ಸ್. ನೋಡ್ರಿ ಈ ಸಂಕಲ್ಪಗಳು ಏನದವಲ್ಲ ಮಾಸ್ಟರ್ಸ್, ಇವಕ್ಕೆ ಶಕ್ತಿ ಬರ್ಬೇಕಾದ್ರ, ಸಂಕಲ್ಪಗಳಿಗೆ ಶಕ್ತಿ ಬರ್ಬೇಕಾದ್ರ ನಾವು ನಮ್ಮಲ್ಲಿ ಆಧ್ಯಾತ್ಮಿಕ ಇದು ಇರಬೇಕು. ಆ ಸಂಕಲ್ಪಕ್ಕೆ ಬದ್ಧವಾಗಿ ನಡೆದುಕೊಳ್ಳುವಂತ ತಾಕತ್ತು ನಮ್ಮಲ್ಲಿರ್ಬೇಕು. ಇದಕ್ಕೊಬ್ಬ ಗುರು ಬೇಕಾಗತ್ತ. ನೋಡ್ರಿ ಧ್ಯಾನ ಜಗತ್ತು, ಸ್ವಾಧ್ಯಾಯ ಜಗತ್ತು, ಪಿರಮಿಡ್ ಜಗತ್ತು, ಪತ್ರಿಜಿ ಸಂಕಲ್ಪಗಳನ್ನ ನಾವು ನೋಡ್ತಾ ಇದ್ದೀವಿ, ಈಡೇರವು ಗಮನಿಸ್ತೀರಿ ನೀವು. ಧ್ಯಾನ ಜಗತ್ತಾಗಿದೆ, ಪಿರಮಿಡ್ ಜಗತ್ ಆಗ್ತಾ ಇದೆ, ಸ್ವಾಧ್ಯಾಯ ಜಗತ್ತಾಗ್ತಾ ಇದೆ. ನೋಡ್ರಿ ಪತ್ರಿ ಸಂಕಲ್ಪದಿಂದನ ನಾನು ಇಲ್ಲಿಂದ ಮಾತನಾಡ್ತಾ ಇದ್ದೀನಿ, ಸತ್ಸಂಗ ನಡೀತಾ ಇದೆ ಇಡೀ ವಿಶ್ವಾದ್ಯಂತ. ಇದು ಪತ್ರಿಜಿಯ ದೃಢ ಸಂಕಲ್ಪ. ನೋಡ್ರಿ ಸಂಕಲ್ಪಗಳಿಗೆ ಯಾವಾಗ ಶಕ್ತಿ ಬರ್ತಂದ್ರ ಈ ರೀತಿ ಎಲ್ಲವೂ ಅವ್ರ ಲೈವ್ ಆಗಿರ್ಲಿಕ್ಕೂ ಕೂಡ ಅವ್ರ ಸಂಕಲ್ಪಗಳು ವರ್ಕ್ ಮಾಡ್ತಾ ಇರ್ತಾವು. ನೋಡ್ರಿ ವ್ಯಾಸ ಪ್ರತಿಷ್ಠಾಪನೆ ಮಾಡಿದಂತ ಟೆಂಪಲ್ ಅದ, ಅಲ್ಲಿ ಹೋಗ್ಬೇಕಂತ ಹೋಗ್ತಾ ಇದ್ದಾರ. ಅದು ವ್ಯಾಸರ ಪ್ರತಿಷ್ಠಾಪನೆ ಮಾಡಿದ್ದದ, ಅಲ್ಲಿ ಹೋಗ್ಬೇಕು ಅಂತ ಹೇಳ್ತಾರ. ಅಂದ್ರೇನು, ವ್ಯಾಸರ ಇವಾಗಿಲ್ಲ, ಆದ್ರೆ ಅವ್ರು ಸಂಕಲ್ಪ ಮಾಡಿದ್ದು ಕಾಲಾತೀತವಾಗಿ ನಡ್ಕೊಂಡು ಬರ್ತಾ ಇದೆ. ಸಂಕಲ್ಪಕ್ಕ ಆ ಶಕ್ತಿ ಇರುವುದನ್ನ ನಾವು ನೋಡ್ತೀವಿ. ಸಚಿನ್ ತೆಂಡೂಲ್ಕರ್ ದೇಶದ ಅಗ್ರಗಣ್ಯ ಆಟಗಾರ. ಸಚಿನ್ ತೆಂಡೂಲ್ಕರ್ ಯಾರಿಗ್ ಗೊತ್ತಿಲ್ಲ ಹೇಳ್ರಿ. ಸಚಿನ್ ತೆಂಡೂಲ್ಕರ್ ಓದಿದ SSLC, ಅವ್ ಮಾಡಿದ ಸಾಧನೆ, ಅವನಿಗೆ ಪರ್ಪಸ್ ಆಫ್ ಲೈಫ್ ಗೊತ್ತಾಯ್ತು. ಪತ್ರಿಜಿಯವ್ರು ಅದನ್ನೇ ಹೇಳ್ತಾರ ಧ್ಯಾನದಲ್ಲಿ, ನೀನು ಪರ್ಪಸ್ ಆಫ್ ಲೈಫ್ ಏನು ಅನ್ನೋದನ್ನ ಗುರ್ತು ಮಾಡ್ಕೋ, ಆಮೇಲೆ ಆ ಕ್ಷೇತ್ರದಲ್ಲಿ ಧುಮುಕು ಸಂಕಲ್ಪವನ್ನು ಮಾಡು. ಟ್ರೂ ಯುವರ್ ಒರಿಜಿನಲ್ ರಿಯಾಲಿಟಿ, ನಿಮ್ಮ ರಿಯಾಲಿಟಿಯನ್ನ ಎಕ್ಸಿಬಿಷನ್ ಆಗತ್ತಲ್ಲೇ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ ಅಚ್ರೇಕರ್ ಅನ್ನುವಂತ ಗುರು ಏನ್ ಮಾಡಿದ, ಸಚಿನ್ ತೆಂಡೂಲ್ಕರ್ ಅವ್ರಿಗೆ ಅವನ ಸಂಕಲ್ಪಕ್ಕ ನೀರೇರದ, ಅವನ ಸಂಕಲ್ಪಗಳನ್ನ ಜಾಗೃತಗೊಳಿಸಿದ ಅಚ್ರೇಕರ್, ಅವನ ಗುರು ಕೋಚ್. ಇಲ್ಲಕಂದ್ರೆ ತೆಂಡೂಲ್ಕರ್ ದಂತಕಥೆಯಾಗಿ ಮೂಡಿ ಬರ್ತಿರ್ಲಿಲ್ಲ. ಅವನ ಏನಾಗ್ತಾವಂದ್ರ ಸಂಕಲ್ಪಗಳು ಒಂದಿನ ಮಾಡ್ತೀವಿ ನಾವು ಹೊಸ ವರ್ಷದ ಸಂದರ್ಭದೊಳಗ, ಆಮೇಲೆ ಇನ್ನೂ 364 ದಿನ ಏನ್ ಮಾಡ್ತೀವಿ, ಮಾಡದೇ ಇಲ್ಲ ಅದನ್ನ. ಇವತ್ತು ಹ್ಯಾಪಿ ನ್ಯೂ ಇಯರ್ ಐತಿ, ಇವತ್ತು ಹೊಸ ಸಂಕಲ್ಪಗಳನ್ನ ಮಾಡ್ತೀವಿ ಜಗತ್ತಿನಾದ್ಯಂತ, ಭಾರತದಾದ್ಯಂತ. ನಾವು ಇಂಡಿಯನ್ಸ್ ಆರ್ ವೆಲ್ ಪ್ಲಾನರ್ಸ್ ಅಂತಾರ, ವೆಲ್ ಪ್ಲಾನರ್ಸ್ ನಾವು. ಆದ್ರೆ ಇನ್ಕಲ್ಕೇಟ್ ಮಾಡುವುದರಲ್ಲಿ ನಂಬರ್ ವಾರ್ ಅದೀವಿ ನಾವು. ಆರಂಭ ಸೂರತ್ವ ಬಾಳದ ನಮ್ಮಲ್ಲಿ. ಯಾರು ಯಶಸ್ವಿ ಆಗ್ತಾರಂದ್ರ ಅದು ಅಬ್ದುಲ್ ಕಲಾಂ ಅವ್ರು ಹೇಳ್ತಾರ, ನಿನ್ನ ಸಂಕಲ್ಪಗಳು, ನಿನ್ನ ಡ್ರೀಮ್ಗಳು ಹೆಂಗಿರ್ಬೇಕಂದ್ರ ರಾತ್ರಿ ಮಲಗಲಿಕ್ಕೂ ಬಿಡಬಾರದು ನಿಮ್ಮನ್ನು ಕನಸುಗಳು. ರಾತ್ರಿ ಮಲಗಲಿಕ್ಕೂ ನೀನ್ ಬಿಡ್ಲಿಲ್ಲ ಅಂದ್ರ ಅವು ನಿಜವಾದ ಸಂಕಲ್ಪಗಳು ಅಂತ ಹೇಳ್ತಾರ ಅಬ್ದುಲ್ ಕಲಾಂ ಅವರು. ಹಾಗಿದ್ದಾಗ ಮಾತ್ರ ಸಂಕಲ್ಪಗಳಿಗೆ ಒಂದು ಬೆಟ್ಟವನ್ನೇ ಪುಡಿ ಪುಡಿ ಮಾಡುವಂತ ಶಕ್ತಿ ಇರದ ಸಂಕಲ್ಪಕ್ಕ. ಈ ಉದಾಹರಣೆಗಳಿಂದ ಗೊತ್ತಾಗ್ತತಿ. ನೋಡ್ರಿ, ನೀವು ಭಾರತೀಯ ಇತಿಹಾಸವನ್ನ ಅಧ್ಯಯನ ಮಾಡ್ಕೊಂಡಿರಿ ಅನ್ಕೊಂಡಿ ನಾನು. ಒಂದು ಸತ್ಸಂಗ ನಡೆದ ಸಮಯದೊಳಗ, ಒಂದು ಸತ್ಸಂಗ ನಡೆದಂತ ಸಂದರ್ಭದೊಳಗ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಒಂದು ಘಟನೆ ನಡೀತೈತಿ. ಸತ್ಸಂಗ ನಡೆಯುವಾಗ ಅಲ್ಲೇ ಒಂದು ಹುಲಿ ಬರ್ತದೆ ಸತ್ಸಂಗದ ಒಂದು ಸಂದರ್ಭದೊಳಗ. ಹುಲಿ ಬಂದಾಗ ಸುದತ್ತಾಚಾರ್ಯರು ಪಾಠ ಬೋಧನೆಯನ್ನು ಮಾಡ್ತಾ ಇರ್ತಾರ.
ಆ ಆ ಪಾಠವನ್ನ ಆಲಿಸ್ತಾ ಇರುವಂತ ಸ್ಥಳ ಏನ್ ಮಾಡ್ತಾನ, ಆಲಿಸ್ಕೊಂಡು ಕುಂತಿರ್ತಾನ, ಹುಳಿ ಬರುತ್ತ ಹೊಯ್ಸಳ ಅಂತ ಹೇಳಿ ಏನ್ ಮಾಡ್ತಾರ, ಸುದತ್ತಾಚಾರ್ಯರ ಒಂದು ವಾಣಿ ಬಂದಾಗ ಹುಲಿಯನ್ನ ಅಲ್ಲಿಂದ ಹೆದರಿಸಿ ಓಡಿಸಿ ಆ ಸತ್ಸಂಗವನ್ನ ರಕ್ಷಣೆ ಮಾಡಿ ಮುಂದೆ ಹೊಯ್ಸಳ ಸಾಮ್ರಾಜ್ಯದ ಸಂಸ್ಥಾಪಕನಾಗಿರುವುದನ್ನ ನಾವು ಇತಿಹಾಸದಲ್ಲಿ ಗಮನಿಸ್ಬೇಕು ಮಾಸ್ಟರ್ಸ್. ಇವಕ್ ಏನಂತಾರ, ಸಂಕಲ್ಪಗಳಂತಾರ. ಇವಕ್ಕ ವಿದ್ಯಾರಣ್ಯರು ಸಂಕಲ್ಪ ಮಾಡಿದ್ರು, ದೇವಿಯನ್ನು ಆರಾಧನೆ ಮಾಡಿ ನಿನ್ಗೆ ಏನ್ ಬೇಕು ಕೇಳು ಮಗ ಅಂತ ವಿದ್ಯಾರಣ್ಯರಿಗೆ ಕೇಳಿದಾಗ ವಿಜಯನಗರ ಸಾಮ್ರಾಜ್ಯ ಎಂದೂ ಮರೆಯಲಾಗದ ಸಾಮ್ರಾಜ್ಯವನ್ನಾಗಿ ಮಾಡು ತಾಯಿ, ನನಗ ನನ್ನ ಸ್ವಂತ ಹಿತಾಸಕ್ತಿಗೆ ನನಗೆ ಏನೂ ಬೇಡ, ಇದು ಒಂದು ಫಾರ್ಗಾಟನ್ ಎಂಪೈರ್ ಅಂತ ಬರೀತಾನ ಒಬ್ಬ ಇಂಗ್ಲೆಂಡ್ ನಾವು, ಎಂದೂ ಮರೆಯಲಾಗದ ಸಾಮ್ರಾಜ್ಯ ಅಂತ ಬರೀತಾನ. ಯಾವ್ದಕ್ಕ? ವಿಜಯನಗರ ಸಾಮ್ರಾಜ್ಯಕ್ಕಾದ್ರೆ ಹಿಂದೆ ಸಂಕಲ್ಪ ಯಾರ್ದಿತ್ತು? ವಿದ್ಯಾರಣ್ಯರದಿತ್ತು. ಅಂದ್ರ ಸಂಕಲ್ಪಗಳು ಕಾಲಾತೀತವಾಗಿ ನಡ್ಕೊಂಡು ಹೋಗ್ತಾವು ಅನ್ನೋದನ್ನ ನಾನ್ ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ ಮಾಸ್ಟರ್ಸ್. ನೋಡ್ರಿ, ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಮಾಯಾವತಿ ಹೆಸರು ತಮ್ಗೆಲ್ಲ ಗೊತ್ತದ. ಮಾಯಾವತಿ 3 ಸಲನೋ 4 ಸಲ CM ಆದ್ರು. ಅವ್ರು IAS ಓದ್ತಾ ಇದ್ರು. IAS ಓದು ಮುಂದಾಗ ಅವ್ರಿಗೆ ಅವರ ಒಂದು ವಾಕ್ ಚಾತುರ್ಯವನ್ನ ನೋಡಿ ಕಾನ್ಶಿರಾಮ್ ಅವರು ಪರಿಚಯ ಆಗುತ್ತೆ ಅವ್ರಿಗೆ. ಕಾನ್ಶಿರಾಮ್ ಬಹುಜನ ಸಮಾಜ ಪಕ್ಷದ ಸಂಸ್ಥಾಪಕರು ಉತ್ತರ ಪ್ರದೇಶ. ಅವ್ರ ಪರಿಚಯ ಆದಾಗ, ನೀನ್ ಯಾಕೆ IAS ಓದ್ಕೊಂಡು ಕುಂತಿಯಮ್ಮ, ನೀನು ನಿನ್ಗ IAS ನವರು 10 ಮಂದಿ ದಿನ ನಿನ್ಗೆ ಹಿಂಗ್ ಸೆಲ್ಯೂಟ್ ಹೊಡಿಯೋಂಗ್ ಮಾಡ್ತೀನಿ, ನನ್ ಜೊತೆ ಬಾ ಅಂತ ಹೇಳ್ತಾರ ಕಾನ್ಶಿರಾಮ್ ಅವರು. ಅವಾಗಲೇ ಅವಳು ನಿರ್ಣಯ ತಗೊಂತಾಳ, ಸಂಕಲ್ಪ ಮಾಡ್ತಾಳ. ಆಯ್ತು ಅಂತ ಹೇಳಿ ಕಾನ್ಶಿರಾಮ್ ಅವ್ರ ಜೊತೆ ಬಂದಾಗ ನೋಡ್ರಿ, ಅವ್ರು ಉತ್ತರ ಪ್ರದೇಶ CM ಆಗ್ತಾರ. ಮುಂದ ಇಂತ IAS ಆಫೀಸರ್ಗಳು ಅವ್ರಿಗೆ ಸೆಲ್ಯೂಟ್ ಹೊಡೆದನ್ನ ಸಂಕಲ್ಪಕ್ಕೆ ಒಂದು ಉದಾಹರಣೆಯನ್ನ ನಿಮ್ ಗಮನಕ್ಕೆ ತರ್ತೇನೆ. ರಾಜಕಾರಣದಲ್ಲೂ ಕೂಡ ಸಂಕಲ್ಪಗಳು ಈಡೇರೋದನ್ನ ನೋಡ್ತೀವಿ ನಾವು. ಆಮೇಲೆ ಧ್ಯಾನ್ ಚಂದ್ ಅಂದಾಗ ಹೋಗ್ತಾನ, ಭಾರತದ ಹಾಕಿ ಪಟು ಧ್ಯಾನ್ ಚಂದ್. ನೋಡ್ರಿ, ಅವನ ಹೆಸರೇ ಧ್ಯಾನ್ ಚಂದ್. ನಾವು ಕ್ರೀಡಾ ದಿನ ಅಂತ ಆಚರಿಸ್ತೀವಿ ಅವ್ರ ದಿನವನ್ನ. ಫೆಬ್ರವರಿ 28 ಏನೋ ಅದು ಬರ್ತಾ ಇದೆ ಮಾಸ್ಟರ್ಸ್. ಅಂದ್ರ ಸಂಕಲ್ಪಗಳನ್ನ ಈ ರೀತಿ ನಾವು ಮಾಡಿದಾಗ ನಾವು ಒಂದು ಮಿರಾಕಲ್ ಆಗಿ ನಿಲ್ತೀವಿ ಜಗತ್ತಿಗೆ. ಅಂದ್ರೆ ಈ ರೀತಿ ಇರ್ಬೇಕು ನಮ್ಮ ಸಂಕಲ್ಪಗಳು. ಆಮೇಲೆ ಕರಾಟೆ ಪಟು ಬ್ರುಸ್ಲಿ. ಕರಾಟೆ ಪಟು ಬ್ರುಸ್ಲಿ ನೋಡ್ರಿ, ಬ್ರುಸ್ಲಿ ಹಂಗ್ ಫೈಟ್ ಯಾರು ಆಡ್ತಾ ಇಲ್ಲ ಇವತ್ತಿಗೂ ಕೂಡ ಗಮನಿಸ್ರಿ. ಬ್ರುಸ್ಲಿ ಅನ್ನೋ ವಿಡಿಯೋವನ್ನು ಓಪನ್ ಮಾಡಿ ಯೂಟ್ಯೂಬ್ ಹೋಗಿ, ಆತನ ಕರಾಟೆ ಪಟು ಬರೀ ಹಿಂಗ್ ಮಾಡಿದ ತಕ್ಷಣ ಹೊಡೆದು ಬಿಟ್ಟಿರ್ತಾನ, ಆಗ್ಲೇ ಎದುರಾಳಿಗೆ ಹೊಡೆದು ಬಿಟ್ಟಿರ್ತಾನವ. ಜಾಕಿ ಚಾನ್ ನೋಡ್ರಿ, ಹಿಂಗ್ ಗಾಡಿ ಹಿಂಗ್ ಏರ್ಕೊಂಡ್ ಹೋಗ್ಬಿಡ್ತಾನ. ಹೆಂಗ್ ಬಂತ ಅವ್ರಿಗೆ ಶಕ್ತಿ? ಅವರ ಸಂಕಲ್ಪ ಶಕ್ತಿ ಹಂಗದ. ಅಂದ್ರ ಕರಾಟೆಯನ್ನ ನರನಾಡಿಗಳೊಳಗ ಅವ್ರಿಗೆ ಪ್ರವೇಶ ಆಗ್ಬಿಟ್ಟಿತ್ತು. ಕರಾಟೆ ಬ್ರುಸ್ಲಿ ಅವರಿಗೆ ಇವಕ್ಕಂತರ ಸಂಕಲ್ಪ ಶಕ್ತಿಗಳಂತೇಳಿ. ಅಂದ್ರ ಯಾವ ವ್ಯಕ್ತಿ ಅವುಗಳನ್ನ ಸರಿಯಾಗಿ ರಿಸೀವ್ ಮಾಡ್ತಾನಲ್ಲ, ಅದು ಆಗೇ ಬಿಡ್ತಾನ. ಇವು ಉದಾಹರಣೆಗಳನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಆಮೇಲೆ ಮಿಲಿಂದಾ ಫೌಂಡೇಶನ್ ನ ಬಿಲ್ ಗೇಟ್ಸ್ ತಮಗೆಲ್ಲ ಚಿರಪರಿಚಿತರು. ಬಿಲ್ ಗೇಟ್ಸ್ ಅವರು 1991 ತುಂಬಾ ಆರ್ಡಿನರಿ ಮನುಷ್ಯರಾಗಿರ್ತಾರ. ಒಂದು ಸಂದರ್ಶನದೊಳಗೆ ಹೇಳ್ತಾರ ಅವರು, ಇನ್ನು 10 ವರ್ಷದೊಳಗೆ ನಾನು ವಿಶ್ವದ ಬಿಲಿಯನಿಯರ್ ಆಗ್ತೀನಂತೆ ಸಂಕಲ್ಪ ಮಾಡ್ತಾರ. ಬಿಲಿಯನಿಯರ್ ಆಗಿ ಸಂಕಲ್ಪ ಮಾಡಿದಾಗ ನೋಡ್ರಿ, ಇವತ್ತು ನೋಡ್ರಿ ಮಿಲಿಂದಾ ಫೌಂಡೇಶನ್, ಗೇಟ್ಸ್ ಅಂಡ್ ಮಿಲಿಂದಾ ಫೌಂಡೇಶನ್ ಏನ್ ಕೆಲಸ ಮಾಡ್ತಾ ಇದೆ ತಾವೆಲ್ಲ ಗಮನಿಸ್ಬೇಕು. ಇದಕ್ಕೆಲ್ಲ ಕಾರಣ ಏನಂದ್ರ ಸಂಕಲ್ಪ ಶಕ್ತಿ ಮಾಸ್ಟರ್ಸು. ಸ್ಟೀವ್ ಜಾಬ್ ಕೂಡ ನೋಡ್ರಿ, ಸ್ಟೀವ್ ಜಾಬ್ ಆಪಲ್ ಕಂಪನಿಯ ಸಂಸ್ಥಾಪಕ. ಸ್ಟೀವ್ ಜಾಬ್ನು ಸಂಕಲ್ಪ ಮಾಡಿದ. ಆತ ಆ ಸಾಮ್ರಾಜ್ಯ ಕಟ್ಟಿದ್ದನ್ನ ಅವನ ಪಾರ್ಟ್ನರ್ಸ್ ಎಲ್ಲ ಅವನು ಬೀದಿಗೆ ತಳ್ಳಿ ಬಿಡ್ತಾರ. ಮತ್ತೆ ಜೀರೋದಿಂದ ಮತ್ತೆ ಹೀರೋ ಆಗ್ತಾನ. ಇವಕ್ಕೇನಂತಾರ, ಸಂಕಲ್ಪಗಳಿಗೆ ಶಕ್ತಿ ಇರೋದಕ್ಕ ಈ ನಾನು ಕೊಟ್ಟಂತ ಉದಾಹರಣೆಗಳನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಅರ್ಥ ಆಗತ್ತ. ಸಂಕಲ್ಪಗಳು ಯಾವ ರೀತಿ ಕೆಲಸ ಮಾಡ್ತಾವ ಅನ್ನೋದನ್ನ ಇವು ಉದಾಹರಣೆಗಳು ತೋರಿಸಿಕೊಡ್ತಾವ ನೋಡ್ರಿ ಮಾಸ್ಟರ್ಸ್. ಆಮೇಲೆ ಇನ್ನೊಂದು ಸಂಕಲ್ಪ ಶಕ್ತಿ ಒಂದು ಉದಾಹರಣೆ ಕೊಡೋದಾದ್ರ ತಮಗ, ಒಬ್ಬ ಕುಸ್ತಿ ಪಟು ಇರ್ತಾನ ಮಾಸ್ಟರ್ಸ್. ಅವ್ನ್ ಬಹಳ ತಯಾರಿ ಮಾಡ್ಕೊಂಡು ಕುಸ್ತಿ ಆಡ್ಲಿಕ್ ಬಂದಿರ್ತಾನ. ಕುಸ್ತಿ ಆಡ್ಲಿಕ್ ಬಂದಾಗ ಅವನದೊಂದು ಕೈ ಮುರಿದು ಹೋಗ್ಬಿಡ್ತದ ಮಾಸ್ಟರ್ಸ್. ಒಂದ್ ಕೈ ಮುರಿದು ಹೋಗ್ಬಿಡ್ತದ, ಅಳ್ಕೊಂತ ಕುಂತಿರ್ತಾನ. ಗುರು ಬರ್ತಾನ ಅವಾಗ, ಗುರುಗಳ ನಾನು ಇಂಥ ಸಂಕಲ್ಪ ಮಾಡಿದ್ದೆ, ಕಾರಣಾಂತರದಿಂದ ಆಕ್ಸಿಡೆಂಟ್ನಾಗೋ ಇಲ್ಲೋ ನಂದೊಂದು ಕೈ ಮುರಿದು ಹೋಗ್ಬಿಡ್ತು, ನಾನು ವಿಶ್ವದ ಶ್ರೇಷ್ಠ ಕುಸ್ತಿ ಪಟು ಆಗ್ಬೇಕಾಗಿತ್ತು, ಹೀಗಾಗ್ಬಿಡ್ತು, ನನ್ ಕೈ ಹೋಗಿದ್ದಕ್ಕೆ ನನಗೆ ಚಿಂತೆ ಇಲ್ಲ ಗುರುಗಳ, ಆದ್ರ ನಾನು ಕುಸ್ತಿನೇ ಬಂದ್ ಆಗ್ಬಿಡ್ತೇಲ್ರಿ ಗುರುಗಳ ಅಂತ ಹೇಳಿದಾಗ ಗುರು ಹೇಳ್ತಾನ, ನಿನ್ನ ಸಂಕಲ್ಪ ಎಂದೂ ಫೇಲ್ ಆಗಕ್ ಸಾಧ್ಯ ಇಲ್ಲ, ನಿನ್ ಕೈ ಮುರಿದದ್ದು
ಒಳ್ಳೇದಾಯ್ತು, ಜೋ ಹೋತಾ ಹೈ ಅಚ್ಚಾ ಹೋತಾ ಹೈ, ನೀನು ಕೈ ಮುರಿದದ್ದು ಒಳ್ಳೇದಾಯ್ತು, ನಿನ್ಗೊಂದು ಪಟ್ಟು ಕಲಿಸ್ಕೊಡ್ತೀನಿ. ನೀನೇನಂದ್ರ ಇಬ್ರು ಜಾಯಿಂಟ್ ಆಗಿ ಕುಸ್ತಿ ಆಡೋ ಮುಂದಾಗ ಒಂದು ಪಟ್ಟು ತಂತ್ರ ರಣತಂತ್ರವನ್ನು ಕಲಿಸ್ಕೊಡ್ತೀನಿ. ನಿನಗ್ ಒಂದೇ ಕೈ ಇರುವುದರಿಂದ 2 ಕೈ ಇರೋವನಿಗೆ ನಿನ್ನನ್ನ ಚಿತ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅಂತ ಒಂದು ಪಟ್ಟನ್ನ ಕಲಿಸ್ಕೊಡ್ತಾನ ಅವ್ರ ಗುರು. ಕಲಿಸ್ಕೊಟ್ಟಾಗ ನೋಡ್ರಿ ಅಜೇಯನಾಗಿ ಉಳಿತಾನ ಕುಸ್ತಿಪಟು. ಅಂದ್ರ ಸಂಕಲ್ಪಗಳಿಗೆ ಈ ಮಾದರಿಯ ಶಕ್ತಿಗಳದವು. ರಾಜಕಾರಣದೊಳಗಾಗಿರ್ಬೋದು, ಧ್ಯಾನದೊಳಗಾಗಿರ್ಬೋದು. ಉದಾಹರಣೆ ಪತ್ರಿಜಿ ನೋಡ್ರಿ, ತಟವರ್ತಿ ವೀರರಾಗೋರವ್ರು ಧ್ಯಾನ ಮಾಡ್ತಾರ, ನಾವು ಧ್ಯಾನ ಮಾಡ್ತೀವಿ, ನಾವು ಕ್ಲಾಸ್ ಮಾಡ್ತೀವಿ. ತಟವರ್ತಿ ವೀರರಾಗೋರು ತಮ್ಗೆಲ್ಲ ಗೊತ್ತು, 2ನೇ ಪತ್ರಿಜಿ ಅಂತ ಕರಿತೀವಿ ನಾವು ಅವ್ರಿಗೆ. ನೋಡ್ರಿ, ಅವ್ರು ನಿರಂತರ 4 ಗಂಟೆಗೆ ಗೆದ್ದು ಬಿಟ್ಟು ಆ ಧ್ಯಾನದಲ್ಲೂ ಲೀನ್ ಆಗ್ಬಿಟ್ರ. ಅವ್ರು 4 ಗಂಟೆಯಿಂದ ಜೂಮು ಇಡೀ ಜೀವನವನ್ನ ಏನ್ ಮಾಡ್ಯಾರ ಅವರು, ಸಂಕಲ್ಪ ಮಾಡ್ಯಾರ. ಅವರು ಇದೇ ಜನ್ಮವನ್ನು ನಾವು ಕೊನೆ ಮಾಡ್ಕೋಬೇಕು, ಮೋಕ್ಷವನ್ನು ಪಡಿಬೇಕಂತೇಳಿ ಸಂಕಲ್ಪ ಮಾಡ್ಕೊಂಡು ಅದ್ರ ತಕ್ಕಂಗ ನಡೀತಾರ. 84ಕ್ಕೂ ಅಧಿಕ ಪುಸ್ತಕಗಳನ್ನು ಬರೆದಾರ ತಟವರ್ತಿ ವೀರರಾಘವರವರು. ಸಮಯವನ್ನು ಸದುಪಯೋಗ ಮಾಡ್ಕೊಂಡು ನೀವು ನನ್ನಂಗ್ ಹಿಂಗ್ ಮಾಡ್ಕೋರಿ ಅಂತ ಹೇಳ್ತಾ ಇದ್ದಾರೆ. ಇವು ಆಧ್ಯಾತ್ಮಿಕ ಸಂಕಲ್ಪಗಳು ಮಾಸ್ಟರ್ಸ್. ಇನ್ನು ಜನರಲಿ ಸಂಕಲ್ಪಕ್ಕೆ ಬರೋಣ ಮಾಸ್ಟರ್ಸ್. ನೋಡ್ರಿ, ಹೊಸ ವರ್ಷದ ಸಂಕಲ್ಪಗಳು. ನೋಡ್ರಿ, ಇವತ್ತು ಹೊಸ ವರ್ಷದ ಮಾಸ್ಟರ್ಸ್, ನಾನು ರ್ಯಾಂಕ್ ಬರ್ಬೇಕಂತ ಏನ್ ಮಾಡ್ತಾನ ಒಬ್ಬ ವಿದ್ಯಾರ್ಥಿ, ನಾನು ಈ ವರ್ಷ ರ್ಯಾಂಕ್ ಬರಬೇಕು ಅಂತ ಸಂಕಲ್ಪ ಮಾಡ್ತಾನ. ನಾನು IAS ಆಗ್ಬೇಕು ಅಂತ ಒಬ್ಬ ಸ್ಟೂಡೆಂಟ್ ಏನ್ ಮಾಡ್ತಾನ, ಸಂಕಲ್ಪ ಮಾಡ್ತಾನ. 2026 ಎಂಡಿಗೆ ನಾನು ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗ್ಬೇಕಂತ ಸಂಕಲ್ಪ ಮಾಡ್ತಾನ. ನಾನು ದೊಡ್ಡ ಕ್ರಿಕೆಟ್ ಆಟಗಾರನ ಆಗ್ಬೇಕಂತ ಸಂಕಲ್ಪ ಮಾಡ್ತಾನ. ಹೊಸ ವರ್ಷದ ಸಂಕಲ್ಪಗಳು ಇವು. ನಾನು ದೊಡ್ಡ ಸಂಗೀತಗಾರ ಆಗ್ಬೇಕು, ಭೀಮಸೇನ್ ಜೋಶಿ ಹಂಗ ಆಗ್ಬೇಕು ಅಂತ ಸಂಕಲ್ಪ ಮಾಡ್ತೀವಿ ನಾವು. ನಾನು ಈ ವರ್ಷ ಇಂಗ್ಲಿಷ್ ನಲ್ಲಿ ತುಂಬಾ ನಿರರ್ಗಳವಾಗಿ ಚೆನ್ನಾಗಿ ಮಾತನಾಡ್ಲಿಕ್ಕೆ ಕಲಿಬೇಕಂತ ಸಂಕಲ್ಪ ಮಾಡ್ತೀವಿ ನಾವು. ಇವತ್ತ ಇಂಗ್ಲಿಷ್ ಅನ್ನು ಚೆನ್ನಾಗಿ ಮಾತನಾಡ್ಬೇಕು, ನಿರರ್ಗಳವಾಗಿ ಫ್ಲೂಯೆನ್ಸಿಯಾಗಿ ಮಾತನಾಡ್ಬೇಕಂತ ಸಂಕಲ್ಪ ಮಾಡ್ತೀವಿ ಇವತ್ತ. ನಾನು ಪ್ರತಿನಿತ್ಯ ವ್ಯಾಯಾಮ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ತೀವಿ ಹೊಸ ವರ್ಷದೊಳ ಸಂದರ್ಭದೊಳಗ. ನಾನು ಪ್ರತಿದಿನ ತಪ್ಪದೇ ವಾಕಿಂಗ್ ಮಾಡ್ತೀನಿ ಅಂತ ಹೇಳಿ ಸಂಕಲ್ಪ ಮಾಡ್ತೀವಿ ಇವತ್ತ, XYZ ಎಲ್ಲರೂ ಸೇರಿದಂತೆ. ನಾನು ಈ ವರ್ಷ ಸಮಯವನ್ನು ಸದುಪಯೋಗ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ತೀವಿ. ಆಮೇಲೆ ನಾನು ಪ್ರತಿದಿನ ತಪ್ಪದೇ 1 ಗಂಟೆ ಧ್ಯಾನ ಮಾಡೇ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ತೀವಿ ನಾವು. ಪ್ರತಿದಿನ 1 ಗಂಟೆ ಧ್ಯಾನ ಮಾಡೇ ತೀರ್ತೀನಿ ನಾನು, ಸಮಯಕ್ಕೆ ಸರಿಯಾಗಿ ಎದ್ದು ಅಂತ. ಇವೆಲ್ಲಾ ಪಾಸಿಟಿವ್ ಸಂಕಲ್ಪಗಳನ್ನ ನಾವು ಇಟ್ಕೊಂತೀವಿ ಇವತ್ತು. ಯಾರೇ ಆಗಿರ್ಲಿ, ವಿದ್ಯಾರ್ಥಿ ಆಗಿರ್ಲಿ, ಒಬ್ಬ ಪೊಲೀಸ್ ಅಧಿಕಾರಿ ಆಗಿರ್ಲಿ, ಒಬ್ಬ ಆಫೀಷಿಯಲ್ ಆಗಿರ್ಲಿ, ಧ್ಯಾನಿ ಆಗಿರ್ಲಿ, ಎಲ್ಲಾ ಸಂಕಲ್ಪಗಳು ಬಂದು ನಾ ಹೇಳಿದ ಸಂಕಲ್ಪಗಳು. ನೋಡ್ರಿ, ಇವು ಆಗ್ಬೇಕಾದ್ರೆ ಇವು ಬರೀ ಹಿಂಗ್ ಹೇಳಿದ್ರೆ ಆಗ್ತಾವನ್ರಿ ಪಾಟೀಲ್ ಗುರುಗಳು. ಇವುಗಳಿಗೆ ನಾವ್ ಏನ್ ಮಾಡ್ಬೇಕು? ಇವುಗಳಿಗೆ ಗೊಬ್ಬರ ಹಾಕ್ಬೇಕು, ಇವುಗಳಿಗೆ ನೀರ್ ಹಾಕ್ಬೇಕು. ಇನ್ ದ ಮೀನ್ಸ್ ವಾಟ್ ಮಾಸ್ಟರ್ಸ್, ಇವುಗಳನ್ನ ದಿನನಿತ್ಯ ಇವನ್ನ ಏನ್ ಮಾಡ್ಬೇಕು? ಇವಾಗ ಬೆಳೆಸ್ಬೇಕು, ಇವನ್ನ ದಿನನಿತ್ಯ ಇವನ್ ಹೇಳ್ಬೇಕು ಅಫರ್ಮೇಶನ್. ಇಲ್ಲಕಂದ್ರ ಮಾಯಾ ಲೋಕದಾಗ ಹೋಗಿ ನಾವ್ ಏನ್ ಮಾಡ್ತೀವಿ? ಇವತ್ ಬಹಳ ಆರಂಭ ಶೂರ ಆಗ್ಬಿಡ್ತೀವಿ. 2026 ನಾನು ಅದಾಗ್ತೀನಿ ಇದಾಗ್ತೀನಿ ಅಂತ ಹೇಳಿ ಎಲ್ಲಿವರೆಗೆ ಹಾಕ್ತಿವಿ ನಾವು? 1 ವಾರ ಮಾಡ್ತೀವಿ ವಾಕಿಂಗ್. ಉದಾಹರಣೆಗೆ ಭಯಂಕರ ಚಳಿ ಐತ್ರಿ ಅರುಣ ಮಾಸ್ಟರ್, ಭಯಂಕರ ಚಳಿ, ನಾಳೆಯಿಂದ ಹೋಗ್ತೀನಿ ನಾನು, ನಾಳೆಯಿಂದ ಹೋಗ್ತೀನಿ, ಇವತ್ ಬೇಡ. ನೋಡ್ರಿ, ನಾಳೆ ಅನ್ನೋನ್ ಮನಿ ಹಾಳಂತ. ಸಾಧನೆ ಮಾಡಿದವ್ರು ಯಾರು ಹಿಂಗ್ ಹೇಳಂಗಿಲ್ಲ. ನಾಳೆ ಹೋಗ್ತೀನಿ ಅನ್ನೋತ್ಲೆ ಮತ್ ನಾಳೆ ಒಂದ್ ಬರ್ತದ ನೋಡ್ರಿ. ಒಂದು ಮಂಗ ಇತ್ತಂತ, ಒಂದು ಮಂಗ ಗಿಡದಾಗ ಕುತ್ಕೊಂತಿತ್ತಂತ. ಲಾಸ್ಟ್ ಟೈಮ್ ಅರುಣ ಮಾಸ್ಟರ್ ಹೇಳಿದ್ದೆ ನಾನು ಆ ಸ್ಟೋರಿಯನ್ನ. ಅದು ಏನ್ ಸಂಕಲ್ಪ ಮಾಡ್ತ, ಚಳಿ ಒಳಗ ಮಂಗ ನನ್ನನ್ನ ಮಾನವರು ರಿಪ್ರೆಸೆಂಟೇಟಿವ್ ಮಾಡ್ತಾರ, ಬುದ್ಧಿವಂತ ಪ್ರಾಣಿ ಅಂತ ಹೇಳಿ. ಹಕ್ಕಿ ಪಕ್ಷಿಗಳು ಒಂದೊಂದು ಗೂಡು ಕಟ್ಕೊಂತವ್, ನನ್ಗೆ ಏನ್ ದಾಡಿ ಆಗೈತಿ, ನನ್ಗೆ ಇಷ್ಟೆಲ್ಲಾ ಬುದ್ಧಿವಂತಿಕೆ ಐತಿ ಅಂತ ಏನ್ ಮಾಡ್ತಂತ, ರಾತ್ರಿ ಚಳಿ ಬಿಟ್ಟಾಗ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಏನ್ ಮಾಡ್ತೀನಿ, ಮನೆ ಕಟ್ಕೊಂತೀನಿ ಅಂತೇಳಿ ಸಂಕಲ್ಪ ಮಾಡ್ತಂತ. 5:15 ಆದ ತಕ್ಷಣ ಏನ್ ಮಾಡ್ತಂತದು, ಸಂಕಲ್ಪ ಹೋಯ್ತು ಗಾಳಿಗೆ. ಈ ಟೊಂಗಿಯಿಂದ ಆ ಟೊಂಗಿಗೆ ಹಾಕುದು, ಆ ಟೊಂಗಿಯಿಂದ ಈ ಟೊಂಗಿಗೆ ಹಾರುದು. ಮತ್ತೆ ಸಾಯಂಕಾಲ ರಾತ್ರಿ ಚಳಿ ಆದಾಗ ಇವತ್ತು ಮತ್ತೆ ಸಂಕಲ್ಪ ಮಾಡ್ತಂತ. ಈ ಸಂಕಲ್ಪಗಳು ಎಲ್ಲಾ ಕ್ಷೇತ್ರದೊಳಗೂ ಮಾಡ್ತಾ ಇದ್ವಿ. ಅಂದ್ರ ಬಹುತೇಕ ಸಂಕಲ್ಪಗಳು ನಮ್ಗೆ ಹೆಂಗಿರ್ತಾವಂದ್ರ, ಸಾಂಗ್ಲಿ ಆನಂದ್ ಸಂಕಲ್ಪಗಳು ನಮ್ಗೆ ಇರಂಗಿಲ್ಲ, ಪತ್ರಿಜಿ ಗುರುಗಳ ಸಂಕಲ್ಪಗಳು ನಮ್ಮೂ ಇಲ್ಲ, ತಟವರ್ತಿ ವೀರರಾಘವರಂಗ ನಮ್ಮ ಸಂಕಲ್ಪಗಳು ಇಲ್ಲ. ನಮ್ಮ ಸಂಕಲ್ಪಗಳು ಏನಾಗ್ಯಾವು?
ಪಬ್ಲಿಕ್ ಇಂಟ್ರೆಸ್ಟ್ ನಿಂದ ಕೂಡೇ ಇಲ್ಲ, ಬರೇ ವೈಯಕ್ತಿಕ ಹಿತಾಸಕ್ತಿಯಿಂದ ಕೂಡೇವು. ದೇಶವನ್ನ 2047 ವಿಕಸಿತ ಭಾರತ ಮಾಡ್ತೀನಿ ಅಂತ ಕುತ್ಕೊಂಡನಲ್ಲ ನರೇಂದ್ರ ಮೋದಿ ಮಾಸ್ಟರು. ಅಂತ ಸಂಕಲ್ಪಗಳನ್ನ ನಾವು ಇಟ್ಕೊಂಡಿವ? ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡ್ತೀನಿ ಅಂತ ನಾವೇನಾದ್ರೂ ಸಂಕಲ್ಪ ಮಾಡ್ತಾ ಇದ್ದೀವ? ಧ್ಯಾನ ಜಗತ್ ಮಾಡ್ತಾ ಇದ್ದೀವಿ, ಪ್ರತಿದಿನ ಒಬ್ರು ಧ್ಯಾನ ಹೇಳ್ತೀವಿ ಅಂತ ನಾವೇನಾದ್ರೂ ಸಂಕಲ್ಪ ಮಾಡ್ತಾ ಇದ್ದೀವ? ಕಡಿಮೆ, ವಿರಳಾತಿ ವಿರಳದ. ಅಂದ್ರೇನು? ಸಾರ್ವತ್ರಿಕ ಇಚ್ಛೆಗೆ ನಾವು ಸಂಕಲ್ಪ ಮಾಡ್ಬೇಕಾಗಿದೆ ಮಾಸ್ಟರ್ಸ್. ನೋಡ್ರಿ, ಮತ್ತೆ ಒಂದು ಕೆಲವು ಸಂಕಲ್ಪಗಳು ಹೆಂಗಿರ್ತಾವ ನೋಡ್ರಿ ಮಾಸ್ಟರ್ಸ್. ನಾನು ನಾಳೆಲಿಂದ ಮದ್ಯಪಾನವನ್ನ ಬಿಡಬೇಕು ಅಂತಾನೊಬ್ಬ ಎಕ್ಸ್ ಅನ್ನೋ ವ್ಯಕ್ತಿ. ನಾನು ನಾಳೆಯಿಂದ ಸಿಗರೇಟ್ ಸೇವನೆಯನ್ನ ಬಿಡಬೇಕು. ಇವತ್ತ ಡಿಸಿಷನ್ ತಗೋತ ನಾನು ನಾಳೆಯಿಂದ ದುಂದು ವೆಚ್ಚವನ್ನ ಮಾಡದೇ ಇರಬೇಕು ಅಂತಾನ. ಆಮೇಲೆ ನಾನು ನಾಳೆಯಿಂದ ಇತರರನ್ನ ನಿಂದಿಸದೇ ಇರುವುದನ್ನ ಕಲ್ತ್ಕೋಬೇಕು. ಯಾರನ್ನು ನಾನು ಚಾಡಿಕೋರನ್ನ ಆಗ್ಬಾರದು ಅಂತೇಳಿ ನಿರ್ಣಯ ತೋತಾನ ಇವತ್ತು ಹೊಸ ವರ್ಷ ಸಂದರ್ಭದೊಳಗ. ಆಮೇಲೆ ದುಷ್ಟರ ಸಹವಾಸದಿಂದ ನಾನು ದೂರ ಇರ್ಬೇಕು ಅಂತ ಸಂಕಲ್ಪ ಮಾಡ್ತಾನ. ನೋಡ್, ನೆಗೆಟಿವ್ದೊಳಗೆ ಬರ್ತಾವ. ಆದ್ರ ಈ ಹೊಸ ವರ್ಷದ ಸಂಕಲ್ಪಗಳು ಯಾಕೆ ಯಶಸ್ವಿ ಆಗುವುದಿಲ್ಲ ಅನ್ನೋದು ನಿಮ್ಗೆ ಅರ್ಥ ಆಗೈತೆ ಅನ್ಕೊಂಡಿನಿ ನಾನು. ಈ ಹೊಸ ವರ್ಷದ ಸಂಕಲ್ಪಗಳು ಯಾಕೆ ಯಶಸ್ವಿ ಆಗಂಗಿಲ್ಲ ಅಂತಂದ್ರೆ ಕಾರಣ ಏನು? ಸಬ್ ಕಾನ್ಶಿಯಸ್ ಮೈಂಡಿಗೆ ನಮ್ಮ ಸಂಕಲ್ಪಗಳು ನಾಟ್ಲೇ ಇಲ್ಲ. ಅವು ಸುಮ್ಮನೆ ಮೇಲ್ಮೇಲೆ ಅದಾವು, ಒಳಗ ಸೇರ್ಲಿಲ್ಲ. ಆಂತರಿಕವಾಗಿ ಹೋಗ್ಲೇ ಇಲ್ಲ. ಧ್ಯಾನದಂಗ ಹೋಗ್ಬೇಕದು ಸಂಕಲ್ಪ. ಹಂಗ ಹೋದಾಗ ಏನಾಗುತ್ತೆ? ನಮ್ಮ ಸಂಕಲ್ಪಗಳು ಸಕ್ಸಸ್ ಆಗ್ತವು. ನೋಡ್ರಿ, ನಮ್ಮ ಉದಾಹರಣೆ ಪತ್ರಿಜಿ ಗುರುಗಳು ಎದುರುಗಡೆನೇ ಅದಾರ, ತಟವರ್ತಿ ವೀರರಾಘವ ಗುರುಗಳು ಎದುರುಗಡೆನೇ ಅದಾರ, ಸ್ವಾಮಿ ವಿವೇಕಾನಂದರು ಎದುರುಗಡೆನೇ ಅದಾರ, ರಾಮಕೃಷ್ಣ ಪರಮಹಂಸರು ಎದುರುಗಡೆನೇ ಅದಾರ, ಹುಬ್ಬಳ್ಳಿ ಸಿದ್ಧಾರೂಢರು ಎದುರುಗಡೆನೇ ಅದಾರ, ಭಗವಾನ್ ಸಾಯಿ ಅದನ್ನ, ಭಗವಾನ್ ಯೇಸು ಅವ್ರ ಅದರ. ನೋಡ್ರಿ, ಇವರು ಸಾರ್ವತ್ರಿಕ ಸಂಕಲ್ಪಗಳನ್ನ ಇಟ್ಕೊಂಡು ಬಂದವರು. ಇವರು ಅವ್ರ ಸಂಕಲ್ಪ ಅವ್ರ ಮನೆಗೆ ಅವ್ರ ಪರಿವಾರಕ್ಕಲ್ಲ ಈ ಸಂಕಲ್ಪಗಳು. ಹಿಂಗಿರ್ಬೇಕು ನಮ್ ಸಂಕಲ್ಪಗಳು ಅಂತ ಹೇಳ್ತಾರ. ಒಬ್ಬ ಕವಿ ಹೇಳ್ತಾರ ನೋಡ್ರಿ, 10ನೇ ತರಗತಿ ಒಳಗ್ ಬರ್ತ, 10ನೇ ಟೆಕ್ಸ್ಟ್ ಬುಕ್ ನಾಗ ಐತೆ, GS ಶಿವರುದ್ರಪ್ಪನವ್ರು ಇದೇ ತುಂಬಿ ಹಾಡಿದೇನು ಅನ್ನುವಂತ ಒಂದು ಕವನ ಸಂಕಲನದೊಳಗ ಒಂದು ಕವಿತೆ ಬರುತ್ತ, ಸಂಕಲ್ಪ ಗೀತೆ ಅಂತ ಹೇಳಿ. ನೋಡ್ರಿ, ಅವ್ರ ಹೆಂಗ್ ಒಂದು ಸಂಕಲ್ಪ ಅಂತ GS ಶಿವರುದ್ರಪ್ಪರು ರಾಷ್ಟ್ರಕವಿ, ಮಾಜಿ ರಾಷ್ಟ್ರಕವಿ. ನೋಡ್ರಿ, ಅವ್ರು ಏನ್ ಹೇಳ್ತಾರಂದ್ರ, ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ಬೈದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ, ಕಲುಷಿತವಾದ ಈ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಿದಾಗಿರುವ ಈ ಕಾಡು ಮೇಡುಗಳಿಗೆ ವಸಂತನಾಗುತ್ತ ಮುಟ್ಟೋಣ. GS ಶಿವರುದ್ರಪ್ಪ ಬರೀತಾರ ಸಂಕಲ್ಪ ಗೀತೆ ಇದು. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ, ಮನುಜರ ನಡುವನ ಅಡ್ಡ ಗೋಡೆಗಳ ಕೆಡುತ್ತ ಸೇತುವೆ ಆಗೋಣ. ನೋಡ್ರಿ ಹೆಂಗ ಸಂಕಲ್ಪ ಗೀತೆ ಬರೆದಾರ GS ಶಿವರುದ್ರಪ್ಪನವರು. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ, ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನು ಬಿತ್ತೋಣ. GS ಶಿವರುದ್ರಪ್ಪನವ್ರು ಹೇಳ್ತಾರ ನೋಡ್ರಿ ಮಾಸ್ಟರ್ ಶಿವನ್. ನೋಡ್ರಿ, ನೋಡ್ರಿ ಕವಿ, ನೋಡ್ರಿ ರವಿ ಕಾಣದ್ದನ್ ಕವಿ ಕಾಣ್ತಾನಂತ ಹೇಳ್ತೀವಿ ನಾವು ಮಾಸ್ಟರ್ಸ್. ಹಂಗಾಗಿ ನೋಡ್ರಿ ಕವಿ ನೋಡ್ರಿ ಹೆಂಗ್ ಬರದನ ಅಂದ್ರೆ ಏನ್ ಮಾಡ್ಬೇಕು ನಾವು? ಸಂಕಲ್ಪಗಳು ನಮ್ಮ ಹಿಂಗಿರ್ಬೇಕು. ನೋಡ್ರಿ, ಕಲುಷಿತವಾದ ನದಿ ಜಲಗಳಿಗೆ ಮುಂಗಾರಿನ ಮಳೆ ಆಗೋಣ. ನೋಡ್ರಿ, ನಮ್ ಮನಿ ನಾವು ಸ್ವಚ್ಛ ಮಾಡ್ತೀವ್ರಿ ಪಾಟೀಲ್ ಗುರುಗಳ, ಆಮೇಲೆ ನಮ್ಮ ಅಂಗಳ ಸ್ವಚ್ಛ ಮಾಡ್ತೀವಿ. ಎಲ್ಲಾರ ನಾ ರಸ್ತೆದಾಗ ಹೋದಾಗ ರಸ್ತೆ ಯಾರು ಸ್ವಚ್ಛ ಮಾಡ್ಬೇಕಪ್ಪ? ಎಲ್ಲಾ ಇಲ್ಲ ಗಿಡ ಮರಗಳು ಇದೆಲ್ಲ ಉದುರಿಸ್ತಾವಲ್ಲ ಅಂತಿದ್ದೆ ನಾನು. ಅದನ್ನ ಯಾರು ಸ್ವಚ್ಛ ಮಾಡ್ತಾನ? ಮಳೆರಾಯ ಸ್ವಚ್ಛ ಮಾಡ್ತಾನ. ನೋಡ್ರಿ, ರೋಡ್ನಾಗ ಏನೇನೋ ಬಿದ್ದಿರ್ತು, ಆಗ ಬರ್ತೀವಿ ನಾವು ಧ್ಯಾನಿಗಳಾದ್ರು. ಒಂದ್ ಕಡ್ಡಿ ಆಚೆ ಕಡೆಯಿಂದ ಈಚೆ ಕಡೆ ತೆಗಿಯಂಗಿಲ್ಲ ನಾವು. ಅದು ನಮ್ ಡ್ಯೂಟಿ ಅಲ್ಲ ಅನ್ಕೊಂಡಿವ್ ನಾವು. ಅದನ್ನ ಯಾರು ಡ್ಯೂಟಿ ಮಾಡ್ತಾರ್ರಿ? ಪ್ರಕೃತಿ ಮಾತೆ ಮಾಡ್ತಾ ಇದೆ. ಮಳಿ ಬರ್ಲಿಕ್ಕಂದ್ರ ರೋಡ್ಗಳು ಕ್ಲೀನ್ ಆಗ್ತಾವನ್ರಿ ಮಾಸ್ಟರ್ಸ್, ಅರ್ಥ ಮಾಡ್ಕೊಳ್ರಿ ನೀವು.
ಗಬ್ಬು ನಾರೆದ್ದು ಹೋಗ್ತಾವ್. ನೋಡ್ರಿ, ಸಾರ್ವತ್ರಿಕ ಟಾಯ್ಲೆಟ್ಗಳು ಗಬ್ಬು ನಾರ್ತಾ ಇದ್ದವು. ಅದನ್ನ ಸ್ವಚ್ಛ ಮಾಡೋರು ಯಾರು? ಮಳೆರಾಯ. ನದಿಗಳನ್ನೆಲ್ಲ ಒತ್ತುವರಿ ಮಾಡಿವ್ ನಾವು, ನೀರ್ ಹೋಗ್ಲಾರ್ದಂಗ. ಅದನ್ನ ಸ್ವಚ್ಛ ಮಾಡಕ್ ಯಾರು ಬರ್ಬೇಕು? ಪ್ರಕೃತಿ ರಾಯ ಬರ್ತಾ ಇದ್ದಾನೆ. ಪ್ರಕೃತಿ ಸುನಾಮಿ ತರ್ತಾ ಇದ್ದಾನೆ. ಸುನಾಮಿ ತಂದು ನಮ್ಮನ್ನ ಬರೋಬ್ಬರಿ ಮದುವೆ ಮಾಡ್ತಾ ಇದ್ದಾನೆ. ಪ್ರಕೃತಿ ಮಾತೆ ನಮ್ಮನ್ನ. ನೋಡ್ರಿ, ಬಿದ್ದುದನ್ನ ಮೇಲೆಬ್ಬಿಸಿ ನಿಲ್ಲಿಸಿ ಭರವಸೆಗಳ ಕಟ್ಟೋಣ ಅಂತ ಹೇಳ್ತಾರ. ನೋಡ್ರಿ, ಮತಗಳೆಲ್ಲವು ಪಥಗಳು. ನೋಡ್ರಿ, ನಮ್ಮಲ್ಲಿ ಬಹಳ ಭಾರತೀಯರೊಳಗ ನ್ಯಾಷನಲ್ ಇಂಟಿಗ್ರೇಷನ್ ಬೇಕು ನಮಗ. ನೋಡ್ರಿ, ಧ್ಯಾನಕ್ಕ ಆ ಶಕ್ತಿ ಅದ. ನ್ಯಾಷನಲ್ ರಾಷ್ಟ್ರೀಯ ಭಾವೈಕ್ಯತೆ ಬೇಕು ನಮಗ. ಮತಗಳೆಲ್ಲವೂ ಪಥಗಳು ಎನ್ನುವಂದ್ರ ಹಿಂದೂ, ಮುಸ್ಲಿಂ, ಬೌದ್ಧ, ಜೈನ, ವಿವಿಧತೆಯಲ್ಲಿ ಏಕತೆ. ಎಲ್ಲಾ ಮತಗಳನ್ನು ತೆಗೆದುಕೊಂಡು ಅವನ ಪಥಗಳನ್ನಾಗಿ ಮಾಡ್ಕೊಂಡು ಹೊಸ ಎಚ್ಚರದೋಳು ಬದುಕೋಣ. ಯಾರಿಗೂ ಡಿಸ್ಟರ್ಬೆನ್ಸ್, ಲಿವ್ ಅಂಡ್ ಲೆಟ್ ಲಿವ್. ಯಾರಿಗೂ ಡಿಸ್ಟರ್ಬೆನ್ಸ್ ಆಗ್ಬಾರ್ದು ನಮ್ಮಿಂದ. ಯಾವುದೇ ಒಂದು ಪಂಥದಿಂದ ಇನ್ನೊಂದು ಪಂಥಕ್ಕ ಘರ್ಷಣೆ ಉಂಟಾಗಬಾರ್ದು. ನಮ್ಮ ಸಂವಿಧಾನನು ಕೂಡ ಅದನ್ನೇ ಹೇಳುವುದನ್ನ ನಾವು ನೋಡ್ತೀವಿ. ಈ ಸಂಕಲ್ಪಗಳು ನಮ್ಗೆ ಹೆಂಗಿರ್ಬೇಕಂದ್ರ ಮಾಸ್ಟರ್ಸ್, ನೋಡ್ರಿ, ಸಂಕಲ್ಪಕ್ಕ ನಮಗ ಬುದ್ಧ ಉದಾಹರಣೆ ಆಗ್ಬೇಕು. ನಮಗ್ ಸಂಕಲ್ಪಕ್ಕ ಹೊಸ ವರ್ಷಕ್ಕ ನಾನೇನು ಇಷ್ಟೊತ್ತನ ಹೇಳಿದ್ನಲ್ಲ, ಈ ರೀತಿ ನಮ್ಮ ಸಂಕಲ್ಪಗಳು ಇರಬಾರದು. ನಮ್ಮ ಸಂಕಲ್ಪಗಳು ಸಾರ್ವತ್ರಿಕವಾಗಿರ್ಬೇಕು, ವೈಯಕ್ತಿಕವಾಗಿ ಇರಬೇಕು. ಆ ವೈಯಕ್ತಿಕ ಹಿನ್ನೆಲೆಯಿಂದ ವ್ಯಷ್ಟಿಯಿಂದ ಸಮಷ್ಟಿಯ ಕಡೆಗೆ ನಮ್ಮ ಸಂಕಲ್ಪಗಳು ಇರಬೇಕು. ಹಾಗಾಗಿ ಈ ಹೊಸ ವರ್ಷಕ್ಕೆ ನಾವೆಲ್ಲ ಏನು ಕುವೆಂಪು ಹೇಳ್ತಾನ, ಕಂಕಣ ಕಟ್ಟಿಂದೆ ದೀಕ್ಷೆಯ ತೊಡು ಹಿಂದೆ. ಏನಂತ ತೊಡು? ನಾವು ಧ್ಯಾನ ಜಗತ್ತನ್ನಾಗಿ ಮಾಡೋನು, ಕಂಕಣ ಕಟ್ಕೊಳ್ಳೋನು. ಅರುಣಾ ಮಾಸ್ಟರು ಮತ್ತೆ ಏನ್ ನಮ್ಮ ಚಾನಲ್ನಾಗ ಉಪಸ್ಥಿತರಿದಿಲ್ಲ ಅವರಿವರು ಎನ್ನದೇ ಎಲ್ಲರೂ ಏನಂತ ಕಂಕಣ ಕೊಟ್ಟು ನಾವು ಇವತ್ತ ಧ್ಯಾನ ಜಗತ್ ಮಾಡೋನು, ಆಮೇಲೆ ಸ್ವಾಧ್ಯಾಯ ಜಗತ್ ಮಾಡೋನು, ಆರೋಗ್ಯಕರ ಸಮಾಜವನ್ನು ನಿರ್ಮಾಣ ಮಾಡೋನು ಅನ್ನುವಂತ ಒಂದು ಹೊಸ ಸಂಕಲ್ಪವನ್ನು ಮಾಡಿ ಏನ್ ಮಾಡೋನು? ಪವಿತ್ರ ಜಗತ್ತನ್ನು ಮಾಡೋನು. ಲಿವ್ ಅಂಡ್ ಲೆಟ್ ಲಿವ್. ಪ್ರಾಣಿಗಳಿಗೂ ಬದುಕಲಿಕ್ಕೆ ಬಿಡುನು. ಎಲ್ಲಾ ಪರಿಸರ ಬ್ರಹ್ಮಾಂಡದೊಳಗೆ ಎಲ್ಲರಿಗೂ ಹಕ್ಕದ. ಏನ್ ಪತ್ರಿಜಿ ಕಾನ್ಸೆಪ್ಟ್ ಅನ್ನ ಜಾರಿಗೆ ತರೋಣ. ನಾವೆಲ್ಲರೂ ಸುವರ್ಣ ಜಗತ್ತಿನಲ್ಲಿ ಒಂದು ಸುಸಜ್ಜಿತ ಸೊಸೈಟಿಯನ್ನು ನಿರ್ಮಾಣ ಮಾಡೋಣ ಅನ್ನುವಂತ ಒಂದು ಸಂಕಲ್ಪವನ್ನ ಕಟ್ಟೋಣ. ಹಾಗಾಗಿ ಮಾಸ್ಟರ್ಸ್, ಈ ಎಲ್ಲಾ ಸಂಕಲ್ಪಗಳಿಗೆ ಏನದವಲ್ಲ, ಶಕ್ತಿಗಳದವ. ಅವುಗಳನ್ನ ನಾವು ಅದಕ್ಕೆ ಧ್ಯಾನ ಜಾಯಿಂಟ್ ಆಗ್ಬೇಕು. ಅದಕ್ಕೆ ಧ್ಯಾನ, ಮೆಡಿಟೇಷನ್, ಆಸ್ಟ್ರಲ್ ಮಾಸ್ಟರ್ಸ್, ಪೂರ್ಣಾತ್ಮ, ಅಂಶಾತ್ಮ, ಫ್ಯಾಕ್ಟರ್ಸ್ಗಳು ಎಲ್ಲವೂ ಜಾಯಿಂಟ್ ಆದಾಗ ಒಬ್ಬ ಧ್ಯಾನಿ ಮಾತ್ರ ನಿಜವಾಗ್ಲು. ಇದಕ್ಕೆ ಪತ್ರಿಜಿಯ ಉದಾಹರಣೆ. ಪತ್ರಿಜಿ ಹೇಳ್ಯಾರ, ನನಕ್ಕಿಂತ ನೀವು ಅದ್ಭುತವಾದ ಸಾಧನೆಗಳನ್ನು ಮಾಡ್ತೀರಿ ಅಂತ ಹೇಳ್ಯಾರ ಪತ್ರಿಜಿ ಗುರುಗಳು. ಹಾಗಾಗಿ ನಾವು ಪತ್ರಿಜಿಯ ಪರಿವಾರದೊಳಗ ಪತ್ರಿಜಿ ಜ್ಞಾನ ಸೂರ್ಯ ಆದ್ರ ನಾವು ನಕ್ಷತ್ರಗಳು ನೋಡ್ರಿ ಮಿಂಚಿ 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 ಜ್ಞಾನವನ್ನ ಹಂಚ್ತಾ ಇದ್ದೀವಿ.